2026 IPL ಮಿನಿ ಆಕ್ಷನ್ಗೆ ಫಾರಿನ್ ಪ್ಲೇಯರ್ಸ್ ಅಂತೂ ತುಂಬಾ ಡಿಮ್ಯಾಂಡ್ ಆಗ್ತಾರೆ ಈ ಒಂದು ಸೀಸನ್. ಯಾಕಂತ ಹೇಳಿದ್ರೆ ತುಂಬಾ ಜನ ಫಾರಿನ್ ಪ್ಲೇಯರ್ಸ್ ತುಂಬಾ ವರ್ಷಗಳಿಂದ IPL ನ ಆಡಿರೋ ಪ್ಲೇಯರ್ಸ್, ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್, ಬಿಗ್ ನೇಮ್ ಮಾಡಿರೋ ಪ್ಲೇಯರ್ಸ್ ಈ ಒಂದು ಸೀಸನ್ IPL ಗೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಆಕ್ಷನ್ಗೆ. ಮತ್ತೆ ತುಂಬಾ ಜನ PSL ನ ಆಡೋಕ್ಕೋಸ್ಕರ ಹೋಗ್ತಾ ಇದ್ದಾರೆ, ಮತ್ತೆ ರಿಟೈರ್ಮೆಂಟ್ ಕೂಡ ತಗೊಂಡಿದ್ದಾರೆ. ಅದರಲ್ಲಿ ಆಂಡ್ರೂ ರಸೆಲ್ ಅವರು IPL ಗೆ ರಿಟೈರ್ಮೆಂಟ್ ಹಾಕೊಟ್ಟಿದ್ದಾರೆ. ಬಿಕಾಸ್ KKR ಅವರು ರಿಲೀಸ್ ಮಾಡಾದ್ಮೇಲೆ ಇವರು ರಿಟೈರ್ಮೆಂಟ್ನ ಕೊಟ್ಟಿರೋದು. ಆ್ಯಂಡ್ ಮೊಯಿನ್ ಅಲಿ IPL ಆಡಲ್ಲ, PSLಗೆ ಹೋಗ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಫಾಫ್ ಅಂತೂ ಓಪನ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ರು, ನಾನು PSL ಆಡ್ತೀನಿ, IPL ಆಡೋಲ್ಲ ಈ ಒಂದು ಬಾರಿ ಅಂತ. ಆ್ಯಂಡ್ ಗ್ಲೆನ್ ಮ್ಯಾಕ್ಸ್ವೆಲ್ಲು ಈ ಒಂದು ಸೀಸನ್ IPLಗೆ ರಿಜಿಸ್ಟರ್ ಮಾಡ್ಕೊಂಡಿಲ್ವಂತೆ ಆಕ್ಷನ್ನಿಗೆ. ಬಿಕಾಸ್ ಈ 4 ಪ್ಲೇಯರ್ಸ್ ಅಷ್ಟೊಂದು ಫಾರ್ಮಲ್ಲಿ ಇರಲ್ಲ ಆ್ಯಕ್ಚುಲಿ ಹೇಳ್ಕೋಬೇಕು ಅಂತ ಹೇಳಿದ್ರೆ. ಬಟ್ ಬಿಗ್ ನೇಮ್ ಮಾಡಿರೋ ಪ್ಲೇಯರ್ಗಳೇ. ಮತ್ತು ಫಾರಿನ್ ಪ್ಲೇಯರ್ಸ್ ಯಾರು ಈ 3 ಜನ ಆಟಗಾರರು ಅಂತ ಹೇಳಿದ್ರೆ, ಫಸ್ಟ್ ಪ್ಲೇಯರು ಲಿಯಮ್ ಲಿವಿಂಗ್ಸ್ಟನ್. ಬಿಕಾಸ್ ಇವರು RCBಗೆ ಆಡಿದ್ದು, RCB ಕೂಡ ರಿಲೀಸ್ ಮಾಡಿದ್ದಾರೆ. ಮಿನಿಮಮ್ ಇವರು ಈ ಒಂದು ಸೀಸನ್ನು ಬೇರೆ ಯಾರು ಪ್ಲೇಯರ್ ಬಿಗ್ ನೇಮ್ಗಳು ಕಾಣ್ತಿಲ್ವಲ್ಲ, ಸೊ ಇವರು ಬಿಗ್ ಹಿಟ್ಟರ್ ಆಗಿರೋದ್ರಿಂದ ಲಾಸ್ಟ್ ಇಯರ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಮಾಡಿಲ್ಲ IPLಲ್ಲಿ. ಬಟ್ ಈ ಒಂದು ಸೀಸನ್ ಮಿನಿಮಮ್ ಒಂದು 15 ಕೋಟಿಗೆ ಹೋಗ್ಬೋದು ಅಂತ ಒಂದು ಅಸಂಪ್ಷನ್ ಮಾಡಿದ್ದಾರೆ. ಬಟ್ ಇಷ್ಟೆಲ್ಲ ಹೋಗಲ್ಲ, ಮಿನಿಮಮ್ 7-6 ಕೋಟಿ ಆದರೂ ಹೋಗ್ತಾರೆ. ಆ್ಯಂಡ್ ಎರಡನೇ ಪ್ಲೇಯರು ಡೇವಿಡ್ ಮಿಲ್ಲರು ಮಗ. ಇವ್ರನ್ನೇನಾದರೂ RCB ಪಿಕ್ ಮಾಡಿದ್ರೆ ಹೇಳ್ತೀನಿ ಸಕ್ಕತ್ತಾಗೇ ಇರುತ್ತೆ. ಬಟ್ ಇವ್ರು ಆಡ್ಸೋಕ್ಕೆ ಚಾನ್ಸ್ ಇರಲ್ಲ, ಜಾಗನೇ ಇರಲ್ಲ. ಬಟ್ ಪಿಕ್ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ, ನೋಡ್ಬೇಕು ಏನು ಮಾಡ್ತಾರೆ ಅಂತ. ಮತ್ತು ಮೂರನೇ ಪ್ಲೇಯರು ಜೇಮಿ ಸ್ಮಿತ್ ಅಂತ. ಇವರು ಆ್ಯಕ್ಚುಲಿ ಒಳ್ಳೆ ಹಿಟ್ಟರ್, ಓಕೆನಾ, ಇಂಗ್ಲೆಂಡ್ ಬ್ಯಾಟರು, ಸಕ್ಕತ್ತಾಗೆ ಹೊಡಿತಾರೆ. ಇವ್ರನ್ನ ಪಿಕ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಬಟ್ ಈ 3 ಆಟಗಾರರಿಗೆ IPLಲ್ಲಿ ತುಂಬ ಫಾರಿನ್ ಪ್ಲೇಯರ್ಸಲ್ಲಿ ಡಿಮ್ಯಾಂಡ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡೋದ ಏನು ಮಾಡ್ತಾರೆ ಅಂತ. ಮತ್ತು ಎರಡನೇ ಅಪ್ಡೇಟು RCBದು ಸ್ಟ್ರಾಂಗೆಸ್ಟ್ 11 ಅಂತೂ ನಾವು ಇನ್ನೂ ಆಪ್ಷನ್ಗೆ ವೆಯ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಸ್ಟ್ರಾಂಗೆಸ್ಟ್ 11 ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, ಪಿಲ್ಸಾರ್ಟ್, ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್, ದೇವದತ್ ಪಡಿಕ್ಕಲ್ ಅಂತೂ ಫುಲ್ ಫಾರ್ಮಲ್ಲಿದ್ದಾರೆ. ನೆನ್ನೆ ತಮಿಳ್ನಾಡು ವಿರುದ್ಧ 100 ಕೂಡ ಹೊಡೆದಿದ್ದಾರೆ. ಆ್ಯಂಡ್ ಟೀಮ್ ಡೇವಿಡ್ ಅಂತ ಕೇಳಂಗೆ ಇಲ್ಲ, ಅಬು ದುಬೈ T10 ಅಂತೂ ಬಾರ್ಸ್ ಹಾಕಿದ್ದಾರೆ. ಜಿತೇಶ್ ಶರ್ಮಾ ಅವರು ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಕೃಣಾಲ್ ಪಾಂಡ್ಯ ಇನ್ನು ಯಾವ ಕಡೆ ಪರ್ಫಾರ್ಮೆನ್ಸ್ ತೋರಿಸಿಲ್ಲ, ಇಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಅಪ್ಡೇಟ್ ಬಂದಿದೆ ಅಷ್ಟೇ. ಆ್ಯಂಡ್ ರೊಮಾರಿಯೋ ಸಫರ್ಡು ಚಾಂಪಿಯನ್ಸ್ ಟೀಮ್ ಆಗಿದ್ದು, ಇವರು ಕೂಡ ಪಿಲ್ಸಾಲ್ಟು, ಟೀಮ್ ಡೇವಿಡ್, ರೊಮಾರಿಯೋ ಸಫರ್ಡು, ಅಂಡಿ ಫ್ಲವರ್ ಎಲ್ಲರೂ ಕೂಡ ಒಂದೇ ಟೀಮಲ್ಲಿ ಇದ್ದಿದ್ದು. ಆ್ಯಂಡ್ ಭುವನೇಶ್ವರ್ ಕುಮಾರ್ ಯಾವಾಗ ಬೌಲಿಂಗ್ ಕೊಟ್ಟರು ಕೂಡ ಸಾಕಾರೆ ಆಗ್ತಾರೆ, ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಜೋಸ್ ಹೇಜಲ್ವುಡ್ ಅಂತೂ ಕನ್ಸಿಸ್ಟೆನ್ಸಿಗೆ ಇನ್ನೊಂದು ಹೆಸರೇ, ಜೋಸ್ ಹೇಜಲ್ವುಡ್. ಇವ್ರನ್ನ ಮರೆಯಂಗೆ ಇಲ್ಲ. RCB 2025 ಕಪ್ ಗೆಲ್ಲಕ್ಕೆ ಇವರೇ ಕಾರಣ ಅಂತ ಹೇಳಿದ್ರು ತಪ್ಪಂತೂ ಆಗೋದೇ ಇಲ್ಲ, ಆಗಂಗೆ ಇಲ್ಲ. ಆ್ಯಂಡ್ ಯಶ್ ದಯಾಳು ಮಗ, ಇವರು ಕೂಡ ಒಳ್ಳೆ ಪ್ಲೇಯರು. ಸೊ ಇದು RCBದು ಸ್ಟ್ರಾಂಗೆಸ್ಟ್ 11 2026ಕ್ಕೆ ರೆಡಿ ಆಗಿದೆ. ಇನ್ನೆಲ್ಲ ಆಕ್ಷನ್ ಎಲ್ಲ ಮುಗಿದು ಮ್ಯಾಚ್ ಬಂದ ತಕ್ಷಣ ರೈಟ್ ಟು ಫೈರ್ ಅಷ್ಟೇ. ಸೊ ಇದು IPLನ ಅಪ್ಡೇಟ್ ಆ್ಯಕ್ಚುಲಿ. ಸೊ ಮೋರ್ ಅಪ್ಡೇಟ್ ಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಇಟ್ಟರೆ ನಮ್ಮ ಲಿಂಕ್ ಇದೆ ಮಗ, ಹೋಗಿ ಜೋನ್. ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗುತ್ತೆ. ಬಟ್ ಯಾರು ಕೂಡ ಈ ಒಂದು ಕೆಲಸನ ಮಾಡ್ತಾನೆ ಇಲ್ಲ. ಸಿಗ್ತೀನಿ ಬಾಯ್ಸ್ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.